Good morning, students. The financial position of Aruna Limited and Sugana Limited as on 31st March 2018 is as follows. So, ಎರಡು ಕಂಪನಿದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ವಿಚ್ ಆರ್ ದ ಟೂ ಲಿಕ್ವಿಡೇಟಿಂಗ್ ಕಂಪನೀಸ್ ಅರುಣಾ ಲಿಮಿಟೆಡ್ ಆ್ಯಂಡ್ ಸುಗಣ ಲಿಮಿಟೆಡ್. ಸೊ ಬ್ಯಾಲೆನ್ಸ್ ಶೀಟ್ ಎಕ್ಸ್ಪ್ಲೇನ್ ಮಾಡೋಕ್ಕೂ ಮುಂಚೆ ಈ ಪಾಯಿಂಟ್ ನೋಡಿ. ಬೋತ್ ಅರುಣಾ ಲಿಮಿಟೆಡ್ ಆ್ಯಂಡ್ ಸುಗುಣ ಲಿಮಿಟೆಡ್ ಕ್ಯಾರಿಂಗ್ ಆನ್ ಸಿಮಿಲರ್ ಬಿಸ್ನೆಸ್ ಆ್ಯಂಡ್ ಇಟ್ ವಾಸ್ agreed that they should amalgamate. As such, as a new company, Sumitra Limited is formed to take over the assets and liabilities of existing companies with certain exceptions. ಅಂದರೆ ಪಾಸಿಬಲ್ ಅಸೆಟ್ಸು ಮತ್ತು ಪಾಸಿಬಲ್ ಲಯಬಿಲಿಟೀಸ್ನ ಟೇಕ್ ಓವರ್ ಮಾಡ್ತಿದ್ದಾರೆ ವಿತ್ ಸಮ್ ಎಕ್ಸೆಪ್ಷನ್ಸ್ ಕೊಟ್ಟಿದ್ದಾರೆ. ಆ ಎಕ್ಸೆಪ್ಷನ್ಸ್ ಬಿಟ್ಟು ರಿಮೈನಿಂಗ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಟೇಕನ್ ಓವರ್ ಅಟ್ ದ ಬುಕ್ ವ್ಯಾಲ್ಯೂಸ್. ಸೊ ಫಸ್ಟು ಯಾವುದನ್ನು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಮತ್ತು ಯಾವ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಟೇಕ್ ಓವರ್ ಮಾಡೋಕ್ಕಾಗುತ್ತೆ ಅಂತ ನೋಡಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್, ಜನರಲ್ ರಿಸರ್ವ್ ಪಾರ್ಟ್ ಆಫ್ ಎ ಪ್ರಾಫಿಟ್, ಹಾಗಾಗಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್, ಗ್ರ್ಯಾಚ್ಯುಟಿ ಫಂಡ್ ಲಯಬಿಲಿಟಿ ಆಗಿರೋದ್ರಿಂದ ರಿಯಲೈಸೇಷನ್ ಅಕೌಂಟ್, ಸನ್ರಿ ಕ್ರೆಡಿಟರ್ಸ್ ರಿಯಲೈಸೇಷನ್ ಅಕೌಂಟ್. ನೆಕ್ಸ್ಟ್ ಅಸೆಟ್ಸ್, ಗುಡ್ ವಿಲ್, ಬಿಲ್ಡಿಂಗ್, ಮಿಷನರಿ, ಸ್ಟಾಕ್, ಡೆಟಾರ್ಸ್, ಬ್ಯಾಂಕ್ ಬ್ಯಾಲೆನ್ಸ್, ಇದಿಷ್ಟು ರಿಯಲೈಸೇಷನ್ ಅಕೌಂಟ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇವಾಗ ಏನು ರಿಯಲೈಸೇಷನ್ ಅಕೌಂಟಿಗೆ ಅಂದೆ. ಸೊ ಗ್ರ್ಯಾಚ್ಯುಟಿ ಫಂಡ್ ಆ್ಯಂಡ್ ಕ್ರೆಡಿಟರ್ಸ್, ಸೊ ದೀಸ್ ಆರ್ ದ ಟೂ ಲಯಬಿಲಿಟೀಸ್ ದಟ್ ದ ಕಂಪನಿ ಕ್ಯಾನ್ ಟೇಕ್ ಓವರ್. ಇದನ್ನು ಟೇಕ್ ಓವರ್ ಮಾಡ್ಬೋದು. ಕ್ಯಾಪಿಟಲ್ ಆ್ಯಂಡ್ ಪಾರ್ಟ್ ಆಫ್ ದ ಪ್ರಾಫಿಟ್ ದಟ್ ದ ನ್ಯೂ ಕಂಪನಿ ಕಾನ್ ಟೇಕ್ ಓವರ್, ಅದನ್ನು ಟೇಕ್ ಓವರ್ ಮಾಡೋಕ್ಕೆ ಆಗಲ್ಲ. ಅಸೆಟ್ಸಲ್ಲಿ ಎಕ್ಸೆಪ್ಟ್ ದಿಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ದೇ ಕ್ಯಾನ್ ಟೇಕ್ ಓವರ್ ಆಲ್ ದ ಅಸೆಟ್ಸ್, ಬೇರೆ ಎಲ್ಲ ಅಸೆಟ್ಸ್ನು ಟೇಕ್ ಓವರ್ ಮಾಡ್ಬೋದು. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಟು ಬಿ ಟ್ರಾನ್ಸ್ಫರ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. Goodwill of Aruna Limited and Suguna Limited is to be valued 75,000 and 50,000 respectively. So first navilli next so stock of both the companies to be valued at 10% less than the book value. Innೊಂದು ಪಾಯಿಂಟ್ ಇದೆ ನೋಡಿ. So is formed to take over the assets and liabilities of existing company with certain exceptions. ಇವೆರಡೂನ ರಿಯಲೈಸ್ಡ್ ವ್ಯಾಲ್ಯೂಸ್ಗೆ ಟೇಕ್ ಓವರ್ ಮಾಡ್ತಿದ್ದಾರೆ ಆ್ಯಂಡ್ ರಿಮೈನಿಂಗ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಬುಕ್ ವ್ಯಾಲ್ಯೂಗೆ ಟೇಕ್ ಓವರ್ ಮಾಡ್ತಿದ್ದಾರೆ. 9% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಫ್ ಬೋತ್ ದ ಕಂಪನಿ ವಿಲ್ ಬಿ ಪೇಡ್ ಅಟ್ ಎ 10% ಪ್ರೀಮಿಯಂ ಬೈ ದ ಇಶ್ಯೂ ಆಫ್ ಈಕ್ವಲೆಂಟ್ 8% ಪ್ರಿಫರೆನ್ಸ್ ಶೇರ್ಸ್ ಆಫ್ ಸುಮಿತ್ರಾ ಲಿಮಿಟೆಡ್. ಸೊ 9% ಇರೋದು ರೇಟ್ ಆಫ್ ಡಿವಿಡೆಂಟ್ ಎಷ್ಟಾಗ್ತಿದೆ, 8% ಆಗ್ತಿದೆ. ಅಂದರೆ 8% ಪ್ರಿಫರೆನ್ಸ್ ಶೇರ್ಸ್ನ ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ದೆನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಫ್ ಅರುಣಾ ಲಿಮಿಟೆಡ್ ವಿಲ್ ರಿಸೀವ್ 2 ಈಕ್ವಿಟಿ ಶೇರ್ಸ್. ಎಷ್ಟು ಈಕ್ವಿಟಿ ಶೇರ್ಸ್ನ ರಿಸೀವ್ ಮಾಡ್ತಿದ್ದಾರೆ? 2 ಈಕ್ವಿಟಿ ಶೇರ್ನ ರಿಸೀವ್ ಮಾಡ್ತಿದ್ದಾರೆ ಆಫ್ ₹10 ಈಚ್ ಅಟ್ ಎ ಪ್ರೀಮಿಯಮ್ ಆಫ್ ₹2 ಪರ್ ಶೇರ್ ಆಫ್ ಸುಮಿತ್ರಾ ಲಿಮಿಟೆಡ್ ಆ್ಯಂಡ್ ₹20 ಫಾರ್ 4 ಈಕ್ವಿಟಿ ಶೇರ್ ಹೆಲ್ಡ್ ಬೈ ದೆಮ್. ಸೊ ಅಂದರೆ ಈಕ್ವಿಟಿ ಶೇರ್ಸು, ಸೊ ಎಷ್ಟು ಶೇರ್ಸ್ನ ರಿಸೀವ್ ಮಾಡ್ತಿರೋದು? 2 ಶೇರ್ಸ್. ಎಷ್ಟು ಶೇರ್ಸ್ಗೆ? ಫಾರ್ ಎವ್ರಿ 4 ಶೇರ್ಸ್ ಹೆಲ್ಡ್, 2 ಡಿವೈಡೆಡ್ ಬೈ 4. ಅದ್ರ ಜೊತೆಗೆ ಕ್ಯಾಶ್ ಕೂಡ ಪೇ ಮಾಡ್ತಿದ್ದಾರೆ. ಕ್ಯಾಶ್ ಎಷ್ಟು ಪೇ ಮಾಡ್ತಿದ್ದಾರೆ? ₹20. ಅಗೇನ್ ದ ಸೇಮ್ ಥಿಂಗ್, ಫಾರ್ ಎವ್ರಿ 2 ಶೇರ್ಸ್ ಫಾರ್ ಎವ್ರಿ 4 ಶೇರ್ಸ್ ದೇ ಆರ್ ಪೇಯಿಂಗ್ ಫಾರ್ 2 ಶೇರ್ಸ್. ಸೊ ನಿಮ್ಮ ಹತ್ರ 4 ಶೇರ್ ಇತ್ತು ಅಂದರೆ ಬರೀ 2 ಶೇರಿಗೆ ಮಾತ್ರ ಪೇ ಮಾಡ್ತಾರೆ. 8 ಶೇರ್ಸ್ ಇತ್ತು ಅಂದರೆ 4 ಶೇರ್ಸ್ಗೆ ಪೇ ಮಾಡ್ತಾರೆ, ಆ ಥರ. ಸೊ ಫೇಸ್ ವ್ಯಾಲ್ಯೂ ಎಷ್ಟಿದೆ? 10, ₹2 ಪ್ರೀಮಿಯಮ್, ಟೋಟಲ್ ಎಷ್ಟಾಗುತ್ತೆ? 12. ಇದು ಬಂದು ಅರುಣಾ ಲಿಮಿಟೆಡ್ಗೆ. ಸುಗುಣ ಲಿಮಿಟೆಡ್ಗೆ, so where the Suguna Limited equity shareholders will receive 2 equity shares of 10 each at a premium of 2 per share. ಎಷ್ಟು ಶೇರ್ಸ್ನ ರಿಸೀವ್ ಮಾಡ್ತಿದ್ದಾರೆ ಸುಗುಣ ಲಿಮಿಟೆಡ್ ಅವರು? 2 ಶೇರ್ಸ್ನ. ಅಗೇನ್ ಫೇಸ್ ವ್ಯಾಲ್ಯೂ ಇಸ್ ₹10, ಪ್ರೀಮಿಯಮ್ ಇಸ್ ₹2. ಟೋಟಲ್ ಎಷ್ಟಾಗುತ್ತೆ? 12 ಆಗುತ್ತೆ. ಆಫ್ ಸುಮಿತ್ರಾ ಲಿಮಿಟೆಡ್ ಆ್ಯಂಡ್ ₹30. ಕ್ಯಾಶ್ ಎಷ್ಟು ಪೇ ಮಾಡ್ತಿದ್ದಾರೆ? ₹30 ಫಾರ್ ಎವ್ರಿ 4 ಶೇರ್ಸ್ ದೇ ಹೆಲ್ಡ್. ಸೊ ಫಾರ್ ಎವ್ರಿ 4 ಶೇರ್ಸ್ ದೇ ಆರ್ ರಿಸೀವಿಂಗ್ 2 ಈಕ್ವಿಟಿ ಶೇರ್ಸ್ನ ರಿಸೀವ್ ಮಾಡ್ಕೊತಿದ್ದಾರೆ. ಸೊ ಇಲ್ಲಿ ನೀವು ಮಾಡಬೇಕಾಗಿರೋದು ಪ್ರಿಪೇರ್ ನೆಸರಿ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಅರುಣಾ ಲಿಮಿಟೆಡ್. ಬರೀ ಅರುಣಾ ಲಿಮಿಟೆಡಲ್ಲಿ ಮಾತ್ರ ಕೇಳಿದ್ದಾರೆ, ಬಟ್ ನಿಮಗೆ ಕಂಪ್ಲೀಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದೆ. ಇನ್ಕಾರ್ಪೊರೇಟಿಂಗ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಸುಮಿತ್ರಾ ಲಿಮಿಟೆಡ್. ಸೊ ಪರ್ಚೇಸಿಂಗ್ ಕಂಪ್ನಿ ಬುಕ್ಸಲ್ಲಿ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು. ಫಸ್ಟ್ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಬೇಕು. ಯಾವ ಮೆಥಡಲ್ಲಿದೆ? ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಆರ್ ಪರ್ಚೇಸ್. ದಿಸ್ ಇಸ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. ಯಾಕೆ ಅಂದರೆ ನಿಮ್ಗೆ ನಾನು ಹೇಳಿದ್ದೀನಿ, ಒಂದೇ ಒಂದು ಅಸೆಟು, ಒಂದೇ ಒಂದು ಲಯಬಿಲಿಟಿ ಯಾವುದಾದ್ರೂ ಆಗಿರ್ಬೋದು, ರಿಯಲೈಸ್ ಆಯಿತು, ನಥಿಂಗ್ ಬಟ್ ವ್ಯಾಲ್ಯೂ ಚೇಂಜ್ ಆಯಿತು ಅಂದರೆ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. ಅಂದರೆ ಬ್ಯಾಲೆನ್ಸ್ ಶೀಟ್ಗೂ ಇಲ್ಲಿರೋ ವ್ಯಾಲ್ಯೂ
ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಯಿತು ಅಂದರೆ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. ಇಲ್ಲಿ ಗುಡ್ ವಿಲ್ ವ್ಯಾಲ್ಯೂ ಚೇಂಜ್ ಆಗ್ತಿದೆ, ಸ್ಟಾಕ್ ವ್ಯಾಲ್ಯೂ ಚೇಂಜ್ ಆಗ್ತಿದೆ. ಸೊ ಹಾಗಾಗಿ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಆಗುತ್ತೆ. ದೆನ್ ಯಾವ ಮೆಥಡಲ್ಲಿ ಪಿ ಸಿ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು, ಇಲ್ಲಿ ನಮಗೆ ಈಕ್ವಿಟಿ ಶೇರ್ಸ್ ಅಂದರೆ ಎಷ್ಟು ಶೇರ್ಸ್ಗೆ ಎಷ್ಟು ಶೇರ್ಸ್ ಅಂತ ಕೊಟ್ಟಿರೋದ್ರಿಂದ ದಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಅಂಡರ್ ನೆಟ್ ಪೇಮೆಂಟ್ ಮೆಥಡ್. ನೆಟ್ ಪೇಮೆಂಟ್ ಮೆಥಡಲ್ಲಿ ಪರ್ಚೇಸ್ ಕನ್ಸಿಡರೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಪ್ರೀವಿಯಸ್ 2 ಪ್ರಾಬ್ಲಮ್ಸ್ ಮಾಡಿದ್ದು ನೆಟ್ ಅಸೆಟ್ ಮೆಥಡಲ್ಲಿ, ಈ ಪ್ರಾಬ್ಲಮ್ನ ನೆಟ್ ಪೇಮೆಂಟ್ ಮೆಥಡಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಮಾಡಬೇಕಾಗತ್ತೆ.